ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಈ ಎಜುಕೇಷನ್ ಸೈಕಾಲಜಿ ಹಾಗೂ ಶಿಶು ಮನೋವಿಜ್ಞಾನ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಏನಿದೆ, ಈ ಕಾನ್ಸೆಪ್ಟ್ಗಳಲ್ಲಿ ಸುಮಾರು ವೀಡಿಯೋಗಳನ್ನು ಮಾಡಿದ್ದೇವೆ. TETಗೆ ಎಜುಕೇಷನ್ ಸೈಕಾಲಜಿಗೆ ಸಂಬಂಧಿಸಿದಂಥ ವೀಡಿಯೋಗಳು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇವತ್ತಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನ ಏನಿದೆ, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ TET ಪೇಪರ್ 1 ಪೇಪರ್ 2 ಅಲ್ಲಿ ಇದರ ಜೊತೆಗೆ ಏನು ನಿಮಗೆ ಇದನ್ನು TETಯಲ್ಲಿ ಏನಂತ ಕರೀತಾರೆ ಅಂದರೆ, ನಿಮಗೆ ಶಿಶು ಮನೋವಿಜ್ಞಾನ ಆ್ಯಂಡ್ ಪೆಡಗಾಗಿ ಅಂತ ಕರೀತಾರೆ. ಅಂದರೆ ನಿಮಗೆ ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಅಂದರೆ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಅಂತ ಕರೀತಾರೆ. ಅದ್ರ ಜೊತೆಗೆ ಈ ಒಂದು ಎಜುಕೇಷನ್ ಸೈಕಾಲಜಿ ನಿಮಗೆ ಆಲ್ಮೋಸ್ಟ್ ಈ TET ಎಕ್ಸಾಮ್ ಇರ್ಬೋದು, TET ಪರೀಕ್ಷೆ ಇರ್ಬೋದು. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಈ ಒಂದು PSTR ಎಕ್ಸಾಮ್ ಇರ್ಬೋದು, ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಇರ್ಬೋದು. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಈ ಒಂದು GPSTR ಎಕ್ಸಾಮಿನೇಷನ್ ಇರ್ಬೋದು, ಗ್ರ್ಯಾಜುಯೇಷನ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಇರ್ಬೋದು. ಅದೇ ರೀತಿಯಾಗಿ ನಿಮಗೆ ಈ HSTR ಇರ್ಬೋದು. ಈ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ನಾವು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಗಳನ್ನು ಮಾಡಿದ್ದೇವೆ. ಮತ್ತು ಈ HSTR, GPSTR, TET ಮತ್ತು ಈ ಶೈಕ್ಷಣಿಕ ಮನೋವಿಜ್ಞಾನ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ನಿಮಗೆ ಸಿಗ್ತದೆ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದರೆ ಯಾರು TET ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅವರಿಗೆ ಪೇಪರ್ 1 ಮತ್ತು ಪೇಪರ್ 2 ಈಗಾಗಲೇ ನಿಮಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ನಿಮಗೆ ಸಿಗ್ತದೆ. ನೀವು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು. ಅದೇ ರೀತಿಯಾಗಿ ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನ ಏನಾದರೂ ಸಪ್ರೇಟ್ ಬೇಕು ಅಂದರೆ ಅದು ಸಹ ಪ್ಲೇಸ್ಟೋರಲ್ಲಿ ಹೋದರೆ ಸಿಗುತ್ತೆ, ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಶಿಶು ಮನೋವಿಜ್ಞಾನಕ್ಕೆ ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರ್ತದೆ ಮತ್ತು ಅದು ಯಾವ ರೀತಿ ನಾವು ಓದಬೇಕು. ಯಾಕೆಂದರೆ ನಮಗೆ ಬೇಸಿಕಾಗಿ ಗೊತ್ತಿರಲಿ, ಬೇರೆ ಸಬ್ಜೆಕ್ಟ್ಗಳಿಗಿಂತ ಒಂದು ಕಡಿಮೆ ಸಿಲೆಬಸ್ಸಲ್ಲಿ ಹೆಚ್ಚು ಅಂಕಗಳು ಬರ್ತಕ್ಕಂಥದ್ದು ಎಲ್ಲಿ ಅಂದರೆ ಎಜುಕೇಷನ್ ಸೈಕಾಲಜಿ. ನೀವು ಏನು ಫಸ್ಟು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ದ ಹಿಡಿದು ಲಾಸ್ಟ್ ಗ್ರೂಪ್ ಡೈನಮಿಕ್ಸ್, ಸಮೂಹ ಗತಿಶಾಸ್ತ್ರದವರೆಗೆ ಓದ್ಬಿಟ್ರೆ ನಿಮಗೆ ಲರ್ನಿಂಗ್ ಥಿಯರೀಸ್ ಇರ್ಬೋದು, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇರ್ಬೋದು, ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರ್ಬೋದು. ಈ ಒಂದು ಕಾನ್ಸೆಪ್ಟ್ಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿದರೆ ಅನುಕೂಲ ಆಗ್ತದೆ. ಏಕೆಂದರೆ ಇದರಲ್ಲಿ ಆಲ್ಮೋಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಅಪ್ಲೈಡ್ ಪ್ರಶ್ನೆಗಳು ಹೆಚ್ಚಾಗಿರುತ್ತೆ. ಅನ್ವಯಿಕ ಮತ್ತು ಅರ್ಥಗ್ರಹಿಕೆ ಮೇಲೆ ಆನ್ಸರ್ ಮಾಡ್ತಕ್ಕಂಥ ಪ್ರಶ್ನೆಗಳು ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಹೆಚ್ಚಾಗಿರುತ್ತೆ. ನೋಡಿ, ಇಲ್ಲಿ ಪ್ರಶ್ನೆ ಹೀಗಿದೆ. ಏಕೆಂದರೆ ಈ ಶೈಕ್ಷಣಿಕ ಮನೋವಿಜ್ಞಾನ ಅಧ್ಯಯನ ಮಾಡ್ತದೆ ವರ್ತನೆ, ಬಿಹೇವಿಯರ್ ಅಂತ. ಮನುಷ್ಯನ ವರ್ತನೆಯ 3 ಮುಖಗಳನ್ನು ತಿಳಿಸಿಕೊಟ್ಟವನು ಯಾರು ಅಂತಿದೆ. ಟಿಚ್ನರ್ ಅಂತಿದೆ, ಸಿಗ್ಮಂಡ್ ಫ್ರಾಯ್ಡ್ ಇದೆ, EL ಥಾರ್ನ್ಡೈಕ್ ಇದೆ ಮತ್ತು ವ್ಯಾಟ್ಸನ್ ಇದೆ. ನೋಡಿ, ನಮಗೆ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು. ವರ್ತನೆ ಅಂದ ತಕ್ಷಣ ನಿಮಗೆ ಈಗ ಬಿಹೇವಿಯರಿಸಮ್ ಬಗ್ಗೆ ಹೇಳ್ತಕ್ಕಂಥದ್ದು ಯಾರು ಅಂದರೆ JB ವ್ಯಾಟ್ಸನ್. ಬಿಹೇವಿಯರಿಸಮ್ ಬಗ್ಗೆ ಹೇಳ್ತಕ್ಕಂಥದ್ದು ಯಾರು ಅಂದರೆ ಈ ಅಮೇರಿಕದ JB ವ್ಯಾಟ್ಸನ್ ಏನಿದ್ದಾರೆ ಇವರು ಹೇಳ್ತಾರೆ. ನೆಕ್ಸ್ಟು EL ಥಾರ್ನ್ಡೈಕ್ರವರು ನಿಮಗೆ ಗೊತ್ತಿರಬೇಕು. ಇವರು ಯಾವುದ್ರ ಬಗ್ಗೆ ಹೇಳ್ತಾರೆ? EL ಥಾರ್ನ್ಡೈಕ್ ಟ್ರಯಲ್ ಆ್ಯಂಡ್ ಎರರ್ ಥಿಯರಿಯ ಜೊತೆಗೆ EL ಥಾರ್ನ್ಡೈಕ್ರವರು ನಮಗೆ ಮಾತಾಡ್ತಕ್ಕಂಥದ್ದು ಕಲಿಕಾ 3 ನಿಯಮಗಳ ಬಗ್ಗೆ ಹೇಳ್ತಾರೆ. ಕಲಿಕೆಯ 3 ನಿಯಮಗಳು ಹೇಳ್ತಾರೆ. ಲಾ ಆಫ್ ರೆಡಿನೆಸ್ ಬಗ್ಗೆ ಹೇಳ್ತಾರೆ. ನೆಕ್ಸ್ಟು ಲಾ ಆಫ್ ಎಕ್ಸಸೈಸ್ ಬಗ್ಗೆ ಹೇಳ್ತಾರೆ. ಹಾಗೆ ಲಾ ಆಫ್ ಎಫೆಕ್ಟ್ ಬಗ್ಗೆ ಹೇಳ್ತಾರೆ. ನೋಡಿ, ಒಂದು ಸಿದ್ಧತಾ ನಿಯಮ ಹೇಗಿರಬೇಕು, ಅಭ್ಯಾಸ ನಿಯಮ ಹೇಗಿರಬೇಕು, ಪರಿಣಾಮ ನಿಯಮ ಬಗ್ಗೆ ಹೇಳ್ತಕ್ಕಂಥದ್ದು. ಅದರಲ್ಲಿ ಈ ವೈಯಕ್ತಿಕವಾದಂತಹ ಮನುಷ್ಯನ ವರ್ತನೆಗೆ ಸಂಬಂಧಿಸಿದಂತಹ ಅಂಶಗಳೇನು ಅಂತಕ್ಕಂಥದ್ದು ಹೇಳೋದು ಈ ಸಿಗ್ಮಂಡ್ ಫ್ರಾಯ್ಡ್ ಅವರು. ನೋಡಿ, ನಮಗೆ ಈದಿರ್ಬೋದು, ಈಗೋ ಇರ್ಬೋದು ಮತ್ತು ಸೂಪರ್ ಈಗೋ ಇರ್ಬೋದು. ಇದ್ರ ಬಗ್ಗೆ ಹೇಳ್ತಕ್ಕಂಥವ್ರು ಯಾರು ಅಂದರೆ ಈ ಸಿಗ್ಮಂಡ್ ಫ್ರಾಯ್ಡ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಕನ್ಫ್ಯೂಸ್ ಆಗದೆ ನೀವು ಈ ವರ್ತನೆಯ 3 ಒಂದು ಮುಖಗಳನ್ನು ತಿಳಿಸಿಕೊಟ್ಟಂಥವ್ನು. ಮಗು ಅಂದರೆ ಒಬ್ಬ ವ್ಯಕ್ತಿ ಈಗ ಅವನು ಒಳ್ಳೆ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಯಾವ ಸ್ಥಿತಿಯಲ್ಲಿ, ಯಾವ ಅನ್ಕಾನ್ಷಿಯಸ್ ಆದಾಗ ಹೇಗಿರ್ತಾನೆ, ಅವನು ಸಿಟ್ಟು ಬಂದಾಗ, ಕೋಪ ಆದಾಗ, ಭಯ ಆದಾಗ, ಈ ರೀತಿ ಪರಿಸ್ಥಿತಿಯಲ್ಲಿ ಹೇಗಿರ್ತಾನೆ ಅಂತಕ್ಕಂಥದ್ದು ಹೇಳಿದ್ದು ಈ ಸಿಗ್ಮಂಡ್ ಫ್ರಾಯ್ಡ್ ಅವರು ಅಂತ ನಿಮಗೆ ಗೊತ್ತಿರಬೇಕು. ಸಿಗ್ಮಂಡ್ ಫ್ರಾಯ್ಡ್ ಮತ್ತು EL ಥಾರ್ನ್ಡೈಕ್ ಮತ್ತು ಟಿಚ್ನರ್. ನೋಡಿ, ನಾವು ಟಿಚ್ನರ್ ಬಗ್ಗೆನೂ ಸಹ ಮಾತಾಡ್ತಾ ಹೋಗಬೇಕಾಗುತ್ತೆ. ನೋಡಿ, ನಮಗೆ ಸಿದ್ಧಾಂತಗಳು ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿ ನಾವು ಟಿಚ್ನರ್ ಬಗ್ಗೆ ಅಧ್ಯಯನ ಮಾಡಿದರೆ ರಚನಾ ಪಂಥ ಏನಿದೆ ಇದು ಟಿಚ್ನರ್ ಅವ್ರದ್ದು. ಯಾವುದು? ರಚನಾ ಪಂಥದ ಒಬ್ಬ ಪ್ರತಿಪಾದಕರು. ರಚನಾ ಪಂಥದ ಪ್ರತಿಪಾದಕರು ಟಿಚ್ನರ್ ಸಹ ಒಬ್ಬ ಸದಸ್ಯ ಆಗಿದ್ದ ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ.
ನೋಡಿ ನಮಗೀಗ 3 ವರ್ತನೆಗಳು, ಇದು ಬೇರೆ, ಈಗೋ ಸೂಪರ್ ಈಗೋ ಬೇರೆ ಅಂತಕ್ಕಂಥದ್ದು, ಮತ್ತು ಅದನ್ನು ನಾನು ಕ್ಲಾಸಸ್ಸಲ್ಲೂ ಸಹ ವಿಶೇಷವಾಗಿ ಹೇಳಿದ್ದೀನಿ. ನೋಡಿ ನಮಗೆ ಮೇಜರಾಗಿ ಫಾದರ್ ಆಫ್ ಸೈಕಾಲಜಿ ಅಂದರೆ ನಮಗೆ ಯಾರು ಅಂದರೆ ಸಿಗ್ಮಂಡ್ ಫ್ರೈಡ್ ಅವರು. ನೆಕ್ಸ್ಟು ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ ಅಂದರೆ ಯಾರು ಅಂದರೆ ನಮಗೆ ಈ ವಿಲ್ ಹೆಲ್ಮ್ ಹೂಂಟ್ರವ್ರು ಏನಿದ್ದಾರೆ ಇವರನ್ನು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಸಿಗ್ಮಂಡ್ ಫ್ರೈಡ್ ಅವರನ್ನು ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ನೋಡಿ, ಮನೋವಿಜ್ಞಾನ ಅಂದರೆ ಮಾನವನ ವರ್ತನೆಯನ್ನು ಅಧ್ಯಯನ ಮಾಡ್ತಕ್ಕಂಥದ್ದೇ ಮನೋವಿಜ್ಞಾನ. ಹಾಗಾದರೆ ನಮಗೆ ಫಾದರ್ ಆಫ್ ಎಜುಕೇಷನ್ ಸೈಕಾಲಜಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಏನು ಅಂತಕ್ಕಂಥದ್ದು ಬೇಕು. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಭಾಳ ಸಿಂಪಲಾಗಿ ಹೇಳೋದಾದರೆ ಶಿಕ್ಷಣವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದೇ ಶೈಕ್ಷಣಿಕ ಮನೋವಿಜ್ಞಾನ. ನೋಡಿ, ಹಾಗಾದರೆ ಈ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ನಾವು ಯಾರಿಗೆ ಕರಿತೀವಿ ಅಂದರೆ EL ಥಾರ್ನ್ಡೈಕ್ರವ್ರಿಗೆ ಕರಿತೀವಿ. EL ಥಾರ್ನ್ಡೈಕ್ರವರಿಗೆ ಕರಿತೀವಿ. ವಿಲ್ ಹೆಲ್ಮ್ ವುಂಟ್ ಅಂತಕ್ಕಂಥವನು ಜರ್ಮನಿ ಅವನು. ಈಗ ಸಿಗ್ಮಂಡ್ ಫ್ರೈಡ್, EL ಥಾರ್ನ್ಡೈಕ್ ಇವರೆಲ್ಲ ಅಂದರೆ ಅಮೇರಿಕದವರು. ನೋಡಿ, ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಗೊತ್ತಿರಬೇಕು. ಫಾದರ್ ಆಫ್ ಸೈಕಾಲಜಿ, ಫಾದರ್ ಆಫ್ ಮಾಡರ್ನ್ ಸೈಕಾಲಜಿ, ಫಾದರ್ ಆಫ್ ಎಜುಕೇಷನ್ ಸೈಕಾಲಜಿ ಬಗ್ಗೆ ಗೊತ್ತಿರಬೇಕು. ಹಾಗೆ ಈ ಥಾರ್ನ್ಡೈಕ್ರವರ ಒಂದು ಟ್ರಯಲ್ ಆ್ಯಂಡ್ ಎರರ್ ಥಿಯರಿ ಬಗ್ಗೆಯೂ ಸಹ ನೀವು ಓದಿರ್ತೀರ. ಹಾಗಾಗಿ ನಮಗೆ JB ವ್ಯಾಟ್ಸನ್ ಬಗ್ಗೆ, EL ಥಾರ್ನ್ಡೈಕ್ ಬಗ್ಗೆ, ಸಿಗ್ಮಂಡ್ ಫ್ರೈಡ್ ಬಗ್ಗೆ ಮತ್ತು ಟಿಚ್ನರ್ ಬಗ್ಗೆ ನಮಗೆ ಇವೆಲ್ಲ ವಿಶೇಷವಾಗಿ ಗೊತ್ತಿರಬೇಕು. ಮನುಷ್ಯ ವರ್ತನೆಯ 3 ಮುಖಗಳು ತಿಳಿಸಿಕೊಟ್ಟವರು ಯಾರು ಅಂತಕ್ಕಂಥದ್ದು ಗೊತ್ತಾಯಿತು. ಸಿಗ್ಮಂಡ್ ಫ್ರೈಡ್ ಇದಕ್ಕೆ ಆನ್ಸರ್ ಸ್ನೇಹಿತರೆ. ಎಸ್, ಹಾಗಾದರೆ ಫಸ್ಟ್ ಪ್ರಶ್ನೆ ನಾವು ಡಿಸ್ಕಷನ್ ಮಾಡಿದ ಮೇಲೆ ಎರಡನೇ ಪ್ರಶ್ನೆ ಹೇಗಿದೆ. ಏಕೆಂದರೆ ನಮಗೆ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರದ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಎರಡಕ್ಕೂ ಸಂಬಂಧಿಸಿದಂಥ ಪ್ರಶ್ನೆಗಳು ಹೆಚ್ಚಾಗಿ ಕೇಳುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಫಸ್ಟು ನಾವು ಪ್ರಶ್ನೆಗಳನ್ನು ಓದ್ಕೊಳ್ಳೋಣ. ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಯ ಶಿಕ್ಷಣದ ಪ್ರಮುಖ ಅಂಶಗಳು. ನೋಡಿ, ನಾವು ಅಂಡರ್ ದಿ ಎಜುಕೇಷನ್ ಸೈಕಾಲಜಿ ಸ್ಕೋಪ್ ಆಫ್ ಎಜುಕೇಷನ್ ಅಂತ ಕರಿತೀವಿ. ಇದರ ಒಂದು ವ್ಯಾಪ್ತಿಯಲ್ಲಿ ಏನೇನು ಬರುತ್ತೆ ಅಂತಕ್ಕಂಥದ್ದು ನಮಗೆ ಬೇಕೀಗ. ನೋಡಿ, ಕಲಿಕೆ, ನಮಗೆ ಶಿಕ್ಷಣ ಅಂದ್ರೇನು? ಒಂದು ಮಗುವನ್ನು ಧನಾತ್ಮಕ ವರ್ತನೆಡೆಗೆ ನಾವು ಅದನ್ನು ಬದಲಾಯಿಸ್ತಕ್ಕಂಥದ್ದೇನಾಗಿರುತ್ತೆ? ಶಿಕ್ಷಣ ಆಗಿರುತ್ತೆ. ಒಂದು ಪಾಸಿಟಿವ್ ಥಿಂಗ್ ಅಂದರೆ ಶಿಕ್ಷಣ ಅಂದರೆ ವಾಟ್ ಈಸ್ ಎಜುಕೇಷನ್ ಅಂದರೆ ಮಗುವನ್ನು ಒಂದು ಗುರಿಯೆಡೆಗೆ ಸಾಧಿಸುವಾಗ ಅದನ್ನು ಧನಾತ್ಮಕ ವರ್ತನೆಗಳ ಮೂಲಕ ಆ ಗುರಿಯನ್ನು ಸಾಧಿಸೋದಕ್ಕೆ ನಾವು ರೆಡಿ ಮಾಡ್ತಕ್ಕಂಥದ್ದೇ ಎಜುಕೇಷನ್ ಅಂತ, ನಿಮ್ಮ ಗುರಿ ರೀಚ್ ಆಗೋದಕ್ಕೆ. ಎಸ್, ಹಾಗಾದರೆ ನಮಗೆ ಈ ಅಂಶಗಳನ್ನು ನೋಡೋಣ. ಕಲಿಕೆ ಸನ್ನಿವೇಶ ಮತ್ತು ಕಲಿಕೆ ಅನುಭವ ಹಾಗೂ ಕಲಿಕೆಯ ಪ್ರಕ್ರಿಯೆ ಅಂತ ಕರಿತೀವಿ. ಪ್ರೋಸೆಸ್ ಮಾಡ್ತದೆ ಕಲಿಕೆ ಅಂದರೆ ನಿಮಗೆ ಗೊತ್ತಿದೆ, ಅಭ್ಯಾಸದ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಾಗುವ ಬದಲಾವಣೆಯನ್ನು ನಾವು ಲರ್ನಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲರ್ನಿಂಗ್. ನೆಕ್ಸ್ಟು ಕಲಿಯುವವರು ಮೌಲ್ಯಮಾಪನ, ವ್ಯಕ್ತಿತ್ವ ಮತ್ತು ಸಂಯೋಜನೆ ಮತ್ತು ಬೋಧಕರ ಬಗ್ಗೆ ಮಾಹಿತಿ ಸಂಗ್ರಹಣೆ ಅಂತಕ್ಕಂಥದ್ದು. ಇದು ಎಜುಕೇಷನ್ ಸೈಕಾಲಜಿ ಮಾಡುತ್ತೆ. ಈ ಕಾನ್ಸೆಪ್ಟನ್ನು ಯಾವ್ದು ಮಾಡುತ್ತೆ? ಎಜುಕೇಷನ್ ಸೈಕಾಲಜಿ. ಏನು ಹೇಳುತ್ತೆ ಸೈಕಾಲಜಿ ಅಂದರೆ ಬೋಧನೆ ಮತ್ತು ಈ ಕಲಿಕೆಯ ನಡುವಿನ ಅಂತರ್ ಪ್ರಕ್ರಿಯೆ ಅಂತಕ್ಕಂಥದ್ದೇನಿದೆ ಅದೇ ನಾವು ಎಜುಕೇಷನ್ ಸೈಕಾಲಜಿ ಅಂತ ಕರಿತೀವಿ. ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳು. ಯಾಕೆ ಅಂದರೆ ನೀವು 1ನೇ ತರಗತಿ ಮಗುಗೆ 10ನೇ ತರಗತಿ ಪಾಠ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡಬೇಕು. ಆ ಸ್ಟೇಜಸ್ಸಲ್ಲಿ ಮಗು ಏನಿರುತ್ತೆ ಆ ಸ್ಟೇಜಿಗೆ ಅನುಗುಣವಾಗಿ ನಾವೇನು ಮಾಡಬೇಕು? ಅದಕ್ಕೆ ಮಟೀರಿಯಲನ್ನು, ನಾಲೆಡ್ಜನ್ನು ನಾವು ಕೊಡಬೇಕಾಗುತ್ತೆ. ಹಾಗಾಗಿ 2ನೇ ಪ್ರಶ್ನೆಗೆ ನಮಗೆ ವಿಶೇಷವಾದ ಸರಿಯಾದ ಉತ್ತರ ಯಾವುದು ಅಂದರೆ ಈ ಮೇಲಿನ ಎಲ್ಲವೂ ಸರಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್. ಈ ಮೇಲಿನ ಎಲ್ಲವೂ ಅಂತೇನಿದೆ ಇವಿಷ್ಟು ಸಹ ಸರಿಯಾದ ಉತ್ತರ ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್ಸಿಗೆ ನಮಗೆ ಫಸ್ಟ್ ಮತ್ತು ಸೆಕೆಂಡ್ ಕ್ವಶನ್ಸ್ ಬಗ್ಗೆ ಮಾತಾಡಿದ್ವಿ, ಮತ್ತು ಅಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಗಳ ಬಗ್ಗೆಯೂ ಸಹ ನಾವು ಮಾತಾಡ್ಕೊಂಡ್ವಿ. ನೆಕ್ಸ್ಟ್ ಹಾಗಾದರೆ 3ನೇ ಪ್ರಶ್ನೆ ಏನಿದೆ ನೋಡೋಣ. ಶೈಕ್ಷಣಿಕ ಮನೋವೈಜ್ಞಾನದ ಪ್ರಮುಖ ಕೊಡುಗೆ ಕ್ಷೇತ್ರದಲ್ಲಿದೆ. ನೋಡಿ, ಶೈಕ್ಷಣಿಕ ಅಂತಕ್ಕಂಥ ಮನೋವಿಜ್ಞಾನದ ಪ್ರಮುಖ ಕೊಡುಗೆ ಯಾವ ಕ್ಷೇತ್ರದಲ್ಲಿದೆ ಅಂತಕ್ಕಂಥದ್ದು ಅಥವಾ ಕ್ಷೇತ್ರದಲ್ಲಿದೆ ಅಂತ ನೋಡಿ. ಬೋಧನಾ ಕ್ಷೇತ್ರದ ಕೊಡುಗೆ ಕ್ಷೇತ್ರದಲ್ಲಿದೆ ಅಂತ. ಬೋಧನದ ಕಲಿಕೆಯ ವೈಜ್ಞಾನಿಕ ನೆಲೆಗಟ್ಟನ್ನು ಒದಗಿಸುವುದು, ಶಿಕ್ಷಕನು ಸಾಧಿಸಬೇಕಾದ ಗುರಿ ವ್ಯಾಖ್ಯಾನಿಸುವುದು, ಬೋಧನಾ ವಿಧಾನ ಸಾಪೇಕ್ಷ ಪರಿಣಾಮವನ್ನು ಏನು ಮಾಡೋದು? ಪರಿಣಾಮವನ್ನು ತುಲನೆ ಮಾಡ್ತಕ್ಕಂಥದ್ದು, ಸಾಪೇಕ್ಷ ಯಶಸ್ವಿ ಶೈಕ್ಷಣಿಕ ವಿಧಾನವನ್ನು ಗುರುತಿಸ್ತಕ್ಕಂಥದ್ದು ಇದರ ಮುಖ್ಯ ಒಂದು ಉದ್ದೇಶ ಇರುತ್ತೆ ಅಂತ ನೋಡಿ. ನಾವು ಹೇಳ್ತಾ ಇದ್ವಿ
ಬೋಧನೆ ಕಲಿಕೆಯನ್ನು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಅಧ್ಯಯನ ಮಾಡ್ತಕ್ಕಂಥದ್ದೇ ಈ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಕೊಡುಗೆಯಾಗಿದೆ. ನೋಡಿ, ನಮಗೆ ಈ ಶೈಕ್ಷಣಿಕ ಮನೋವಿಜ್ಞಾನದ ಡೆಫಿನೇಷನ್ಸ್ಗಳಲ್ಲೇ ಹೇಳಿದ್ದಾರೆ, ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗಳ ಅಂತರ್ ಸಂಬಂಧವೇ ಎಜುಕೇಷನ್ ಸೈಕಾಲಜಿ. ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗಳ ಅಂತರ್ ಸಂಬಂಧವೇ ಎಜುಕೇಷನ್ ಸೈಕಾಲಜಿ. ನಿಯರೆಸ್ಟ್ ಇರ್ಬೋದು, ಬಟ್ ಈ ಪ್ರಶ್ನೆಗೆ ನಿಯರೆಸ್ಟ್ ಇರ್ತಕ್ಕಂಥದ್ದು ಯಾವುದು ಅಂದರೆ ಆಪ್ಷನ್ ಫಸ್ಟ್. ನೀವು ವುಡ್ವರ್ತ್ ಅವ್ರದ್ದು, ಕೋ ಅವ್ರದ್ದು ಯಾರ್ಯಾರು ಎಜುಕೇಷನ್ ಸೈಕಾಲಜಿ ಡೆಫಿನೇಷನ್ಸ್ಗಳಿದೆಯೋ ಅದನ್ನು ಪರ್ಫೆಕ್ಟಾಗಿ ಓದ್ಕೊಂಡಿರಬೇಕು. ಹಾಗಾಗಿ ಎಜುಕೇಷನ್ ಸೈಕಾಲಜಿ, ಚೈಲ್ಡ್ ಸೈಕಾಲಜಿ ಮತ್ತು ನಿಮಗೆ ಸೈಕಾಲಜಿ ಬಗ್ಗೆ ಗೊತ್ತಿರಬೇಕು. ನಾನು ಸಿಂಪಲ್ಲಾಗಿ ಹೇಳಿದೆ, ಸೈಕಾಲಜಿ ಅಂದರೆ ವರ್ತನೆಗಳ ಅಧ್ಯಯನ ಮಾಡ್ತಕ್ಕಂಥದ್ದು, ಎಜುಕೇಷನ್ ಸೈಕಾಲಜಿ ಅಂದರೆ ಶಿಕ್ಷಣವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು, ಮಗು ಹುಟ್ಟಿನಿಂದ ಪರಿಪಕ್ವತೆವರೆಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಚೈಲ್ಡ್ ಸೈಕಾಲಜಿ ಅಂತ ಹೇಳಿದೆ. ಮಗು ಹುಟ್ಟಿನಿಂದ ಅದು ಪರಿಪಕ್ವತೆ ಮೆಚುರೇಷನ್ವರೆಗೆ ಏನು ಅಧ್ಯಯನ ಮಾಡ್ತೀವಲ್ಲ ಅದನ್ನು ನಾವು ಶಿಶು ಮನೋವಿಜ್ಞಾನ ಅಂತ ಕರಿತೀವಿ. ಶಿಶು ಮನೋವಿಜ್ಞಾನ ಅಂತ ಕರಿತೀವಿ. ಎಸ್, ಒಬ್ಬ ವ್ಯಕ್ತಿ ತನ್ನ ಬಾಲ್ಯ, ಪ್ರೌಢ ಮತ್ತು ವಯಸ್ಕ, ನೋಡಿ ಅವನು ಒಂದು ಅಡಾಲ್ಟ್ ಎಜುಕೇಷನಲ್ಲಿರ್ಬೋದು ಅಥವಾ ಅಡೋಲೆಸೆಂಟ್ ಪೀರಿಯಡ್ಸಲ್ಲಿರ್ಬೋದು ಅಥವಾ ಲೇಟರ್ ಮತ್ತು ಅರ್ಲಿ ಚೈಲ್ಡ್ಹುಡ್ ಪೀರಿಯಡಲ್ಲಿರ್ಬೋದು. ಹಾಗೂ ವೃದ್ಧಾಪ್ಯದಲ್ಲಿ ಅವನು ವಯಸ್ಸಾದ ನಂತರ ವೃದ್ಧಾಪ್ಯದಲ್ಲಿ ವರ್ತಿಸುವ ಭಿನ್ನತೆ ಇದಕ್ಕೆ ಸಂಬಂಧಿಸಿದೆ. ಅವನು ಯಾವ್ಯಾವ ಸಂದರ್ಭದಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು, ನಿಯರೆಸ್ಟ್ ಲಿಂಗಕ್ಕೆ ಸಂಬಂಧಿಸಿದೆಯೋ, ಅವನು ಬಾಲ್ಯದಲ್ಲೊಂಥರ, ಪ್ರೌಢಾವಸ್ಥೆಯಲ್ಲೊಂಥರ, ವಯಸ್ಕದಲ್ಲೊಂಥರ, ವೃದ್ಧಾಪ್ಯದಲ್ಲಿರ್ತಾನೆ ಅಂದರೆ ಲಿಂಗದ ಭಿನ್ನತೆಗಳು ಆ ಥರ ಇರೋದಿಲ್ಲ. ಬೇರೆ ರೀತಿಯಾಗಿ ಸಾಮರ್ಥ್ಯದ ಭಿನ್ನತೆ, ವ್ಯಕ್ತಿ ಭಿನ್ನತೆ ಇರ್ಬೋದು. ಅಂದರೆ ಇದು ನಾವು ಜನರಲಾಗಿ ಕರೆಯೋದೇನು ಅಂದರೆ ವರ್ತನಾ ಭಿನ್ನತೆ ಅಂತ ಕರಿತೀವಿ. ಏನಂತ ಕರಿತೀವಿ? ವೃದ್ಧಾಪ್ಯದಲ್ಲಿ ವರ್ತಿಸುವ ಭಿನ್ನತೆಗೆ ಕಾರಣ ಏನು ಅಂದರೆ ವರ್ತನ ಭಿನ್ನತೆ. ಅದು ನಮಗೆ ಪರಿಸರ ಇರ್ಬೋದು ಅಥವಾ ಎನ್ವೈರ್ಮೆಂಟ್ ಪ್ರಭಾವದಿಂದ ಏನಾಗಿರುತ್ತೆ, ವರ್ತನ ಭಿನ್ನತೆ ಆಗಿರುತ್ತೆ. ಲಿಂಗ ಅಲ್ಲ ಮತ್ತು ಸಾಮರ್ಥ್ಯದಲ್ಲ, ವ್ಯಕ್ತಿ ಅಲ್ಲ, ಪರ್ಸನ್ ಅಲ್ಲ. ವರ್ತನ ಭಿನ್ನತೆಗಳೇನಿದೆ ಅದು ನಮಗೆ ಪರಿಸರದಿಂದ ಆದಂಥ ಅಂಶಗಳನ್ನು ಸೂಚಿಸುತ್ತಿಲ್ಲ. ಮಗುವಿನ ಯಾವ ಹಂತವನ್ನು ಮೂರ್ತ ಕಾರ್ಯಾಚರಣೆಯ ಹಂತ ಎಂದು ಪಿಯಾಜೆ ಅವರು ಗುರುತಿಸಿದ್ದಾರೆ. ನೋಡಿ, ಈ ಪಿಯಾಜೆ ಅವರು ಏನಿದ್ದಾರೆ ಕಾಗ್ನೇಟಿವ್ ಡೆವಲಪ್ಮೆಂಟ್ ಥಿಯರಿ ಬಗ್ಗೆ ಮಾತಾಡ್ತಾರೆ. ಇವರು ಈ ಒಂದು ಬೌದ್ಧಿಕ ವಿಕಾಸ, ಭೌತಿಕ ಅಲ್ಲ ಬೌದ್ಧಿಕ, ಕಾಗ್ನೇಟಿವ್ ಅಂದರೆ ನಿಮಗೆ ಜ್ಞಾನಾತ್ಮಕ ಅಂತ ಕರಿತೀವಿ. ಕಾಗ್ನೇಟಿವ್ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳ್ತಾರೆ. ನೋಡಿ, ಇಲ್ಲಿ 1 ರಿಂದ 2 ಇದೆ, ಹಾಗೆ 7 ರಿಂದ 11 ಇದೆ, 2 ರಿಂದ 5 ಇದೆ, ಹಾಗೆ 11 ಅಥವಾ 12 ರಿಂದ 18 ಇದೆ. ನೋಡಿ, ಈ 4 ಹಂತಗಳಲ್ಲಿ ಇವ್ರು ಹೇಳ್ತಾ ಹೋಗ್ತಾರೆ. ಮಗು ಫಸ್ಟು ಎಲ್ಲಿ ಗತಿ ಚಟುವಟಿಕೆಗಳಿರುತ್ತೆ, ಎಲ್ಲಿ ಸಾಂಕೇತಿಕ ಆಟಗಳು ಮತ್ತು ಗೊಂಬೆ ಆಟಗಳಿರುತ್ತೆ, ಮಗುವಿಗೆ ಎಲ್ಲಿ ತಾರ್ಕಿಕ ಆಲೋಚನೆಗಳು ಬರುತ್ತೆ, ಮಗುವಿಗೆ ಎಲ್ಲಿ ನಮಗೆ ಅಮೂರ್ತ ಚಿಂತನೆಗಳು ಬರುತ್ತೆ ಅಂತ 4 ಹಂತದಲ್ಲಿ ಹೇಳ್ತಾರೆ. ಗತಿಶೀಲ ಚಟುವಟಿಕೆ, ಸಾಂಕೇತಿಕ ಆಟಗಳು, ಗೊಂಬೆ ಆಟಗಳು, ತಾರ್ಕಿಕ ಆಲೋಚನೆ ಮತ್ತು ಅಮೂರ್ತ ಯೋಚನೆಗಳು ಬರೋದು ಯಾವ್ಯಾವ ಹಂತದಲ್ಲಿ ಅಂತ. ನೋಡಿ, ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಮೂರ್ತ ಕಾರ್ಯ ಹಂತಕ್ಕೆ 7 ಅಥವಾ 8 ರಿಂದ 11 ವರ್ಷ ಅಂತ ನಿಮಗೆ ಗೊತ್ತಿರಬೇಕು. 7, 8 ಅಥವಾ 11 ವರ್ಷ ಅಂತ ಗೊತ್ತಿರಬೇಕು. ನೋಡೋಣ. ನೋಡಿ, ಸಂವೇದನಾ ಗತಿ ಅಂತ ಸೆನ್ಸೊರಿ ಮೋಟರ್ ಸ್ಟೇಜ್ ಅಂತ ಕರಿತೀವಿ. ಸೆನ್ಸೊರಿ ಮೋಟರ್ ಸ್ಟೇಜ್ ಅಂದರೆ ನಿಮಗೆ ಈ ಒಂದು ಜನನದಿಂದ 2 ವರ್ಷದವರೆಗೆ, ಅಂದರೆ 2 ವರ್ಷದವರೆಗೆ ಹೇಗಿರುತ್ತೆ ಅಂತ. ನೋಡಿ, ಈ 2 ವರ್ಷದವರೆಗೆ ಏನಾಗಿರುತ್ತೆ, ಗತಿಶೀಲ ಚಟುವಟಿಕೆಗಳು ಹೆಚ್ಚಾಗಿರುತ್ತೆ. ನೋಡಿ, ಗತಿಶೀಲ ಚಟುವಟಿಕೆಗಳು ಅಂದರೆ ನಿಮಗೆ ಈ ಅಳುವುದಿರ್ಬೋದು, ಕುಣಿಯೋದಿರ್ಬೋದು, ಅಥವಾ ಈ ಮಗು ಆಟ ಆಡ್ತಕ್ಕಂಥ ಅಳೋದು ಅಥವಾ ಅದನ್ನು ಆಟ ಆಡ್ತಕ್ಕಂಥದ್ದು, ಈ ಬೇರೆ ಬೇರೆ ವಿಧಾನಗಳು, ಅನಾವಶ್ಯಕವಾಗಿ ಆಡ್ತಕ್ಕಂಥ ಆಟಗಳು ಹೆಚ್ಚಾಗಿರುತ್ತೆ. ನೋಡಿ, ನಾವು 7 ರಿಂದ 2 ಎರಡನೇ ವರ್ಷವನ್ನು ಏನಂತ ಕರಿತೀವಿ, ವರ್ಷವನ್ನು ಏನಂತ ಕರಿತೀವಿ, ಕಾರ್ಯಪೂರ್ವ ಹಂತ ಅಂತ ಕರಿತೀವಿ, ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಕರಿತೀವಿ. ಇಲ್ಲೇನಾಗಿರುತ್ತೆ, ಮಗು ಒಂದು ಗೊಂಬೆ ಆಟ ಆಡೋದು, ಅದನ್ನು ತೋರಿಸ್ದಾಗ ಮರೆ ಮಾಡಿದಾಗ ಮತ್ತೆ ಅದನ್ನು ಮರೆತು ಯಾವ ರೀತಿ ಆಡುತ್ತೆ ಬೇರೆ ತನದಲ್ಲಿ. ಹಾಗೆ ನಿಮಗೆ ಕೇಳ್ತಾರೆ ಸಾಂಕೇತಿಕ ಆಟಗಳು ಎಲ್ಲಿ ಬರುತ್ತೆ ಅಂದರೆ ಈ ಕಾರ್ಯಪೂರ್ವ ಹಂತದಲ್ಲಿ ಬರುತ್ತೆ. ಹಾಗಾದ್ರೆ ನಮಗೆ ಕೇಳಿರ್ತಕ್ಕಂಥದ್ದು ಈ ಕಾಂಕ್ರೀಟ್ ಆಪರೇಷನ್ ಸ್ಟೇಜಲ್ಲಿ. ನೋಡಿ, ಕಾಂಕ್ರೀಟ್ ಆಪರೇಷನ್ ಸ್ಟೇಜ್ ಏನಿದೆ, ಮೂರ್ತ. ಈ ಕಾಂಕ್ರೀಟ್ ಆಪರೇಷನ್ ಸ್ಟೇಜಲ್ಲಿ ಬರ್ತಕ್ಕಂಥ ಮೇಜರ್ ಅದೇನು ಅಂಶಗಳೇನೆಂದರೆ ಈ ತಾರ್ಕಿಕ ಆಲೋಚನೆಗಳು ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ತಾರ್ಕಿಕ ಆಲೋಚನೆಗಳು ಎಲ್ಲಿ ಬರುತ್ತೆ ಅಂದರೆ ಈ ಸ್ಟೇಜಲ್ಲಿ ಬರುತ್ತೆ, 7 to 11 years. ಎಸ್, ಹಾಗಾದರೆ ಔಪಚಾರಿಕ ಅಂತ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಕರಿತೀವಿ. ಇಲ್ಲಿ ಮಗು ಆಲ್ರೆಡಿ ಶಾಲೆಗೆ ಹೋಗಿರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಈ ಅಮೂರ್ತ ಚಿಂತನೆಗಳು ಬೆಳೆಯುತ್ತೆ. ಏನು ಬೆಳೆಯುತ್ತೆ? ಅಮೂರ್ತ ಚಿಂತನೆಗಳು ಮಗುವಿನಲ್ಲಿ ಬೆಳೆಯುತ್ತೆ.
ಎಸ್, ಹಾಗಾದರೆ ಜೀನ್ ಪಿಯಾಜೆ ಅವರ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ ಏನಿದೆ, ಈ ಜೀನ್ ಪಿಯಾಜೆ ಅವರ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ ಏನಿದೆ, ಬೌದ್ಧಿಕ ವಿಕಾಸ ಅಥವಾ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಏನಿದೆ, ಇದರ ಮೂಲಕ ನಾವು ಇದನ್ನು ತಿಳ್ಕೊಬೋದು. ಎಸ್, ಹಾಗಾದರೆ ನಮಗೆ ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಾಯಿತು ಸ್ನೇಹಿತರೆ. ಇದೇ ರೀತಿಯಾಗಿ ನಿಮಗೆ 5ನೇ ಪ್ರಶ್ನೆಗೆ ನಾವು ಉತ್ತರ ಕಂಡುಕೊಂಡ್ವಿ. ನೆಕ್ಸ್ಟು, ವ್ಯಕ್ತಿಯ ವ್ಯತ್ಯಾಸಕ್ಕೆ ಬಹಳ ಮುಖ್ಯವಾದ ಕಾರಣಗಳು. ನೋಡಿ, ವೈಯಕ್ತಿಕ ಭಿನ್ನತೆಗಳಿಗೆ ಅಂದರೆ ನಮಗೆ ವ್ಯಕ್ತಿಯ ಇಂಡಿವಿಜುವಲ್ ಡಿಫ್ರೆನ್ಸಸ್ಸಿಗೆ ಒಂದು ಮೇಯ್ನ್ ಕಾಸಸ್, ಕಾರಣಗಳೇನು ಅಂತ ಹೇಳಿದ್ದಾರೆ. ಒಂದು ವಂಶವಾಹಿನಿಗಳು, ಪರಿಸರ ಇರ್ಬೋದು, ಬೆಳವಣಿಗೆ ಮತ್ತು ವಿಕಾಸ ಇರ್ಬೋದು, ಭಿನ್ನತೆಗಳಿರ್ಬೋದು ಅಂತಕ್ಕಂಥದ್ದು. ನೋಡಿ, ಇಲ್ಲಿ ವಂಶವಾಹಿಗಳು, ಪರಿಸರ, ಬೆಳವಣಿಗೆ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಬಗ್ಗೆ, ಎನ್ವೈರ್ಮೆಂಟ್ ಬಗ್ಗೆ ಮತ್ತು ಡಿಫ್ರೆನ್ಸ್ ಬಗ್ಗೆ, ಮತ್ತು ವಂಶವಾಹಿನಿಗಳು ಅಂದರೆ ಜೀನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನು ಜೀನ್ಸ್ ಅಂತ. ಕ್ರೋಮೋಸೋಮುಗಳು ಬೇರೆ, ವರ್ಣತಂತ್ರಗಳು ಬೇರೆ. ಅಂದರೆ ಈಗ ನಮಗೆ ವ್ಯಕ್ತಿ ವ್ಯತ್ಯಾಸಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಯಾರು ಅಂದರೆ ಈ ತಂದೆ ತಾಯಿಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಯ ವ್ಯತ್ಯಾಸಗಳು. ವ್ಯಕ್ತಿತ್ವ ವಿಕಾಸ ಬೇರೆ, ಈಗ ಇಂಡಿವಿಜುವಲ್ ಡಿಫ್ರೆನ್ಸಸ್ಗಳು ವ್ಯಕ್ತಿಯಲ್ಲಿರ್ತಕ್ಕಂಥದ್ದು ಹೇಗೆ ಅಂತ ನೋಡಿ. ಅನುವಂಶೀಯತೆ ಅಂದರೆ ಏನಪ್ಪ ಅಂದರೆ ಮಗು ಜನನದಿಂದ ಹಿಡಿದು ಅದು ಒಂದು ವಯಸ್ಸಿಗೆ ಬರೋವರೆಗೂ ಸಹ ಅದರ ಗುಣಲಕ್ಷಣಗಳು ತಂದೆ ತಾಯಿಗಳಿಂದ ಏನಾಗಿರುತ್ತೆ, ಪ್ರಭಾವವನ್ನು ಬೀರ್ತಾ ಇರುತ್ತೆ. ಅದು ಅಂಶಗಳು ಅಂತಕ್ಕಂಥದ್ದು. ನೋಡಿ, ಈಗ ತಂದೆಯ ಕೂದಲ ಬಣ್ಣ ಇರ್ಬೋದು, ಅಥವಾ ಕಣ್ಣುಗಳಿರ್ಬೋದು, ಅಥವಾ ಕಾಲು ಬೆರಳುಗಳಿರ್ಬೋದು, ಅಥವಾ ಕೈ ಬೆರಳುಗಳಿರ್ಬೋದು, ಇವೆಲ್ಲ ಏನಾಗಿರುತ್ತೆ ಅನುವಂಶೀಯತೆಯಿಂದ ಈ ವಂಶವಾಹಿಗಳು, ಜೀನ್ಸ್ ಅಂತ ಕರಿತೀವಿ, ಅಥವಾ ಗುಣಾಣುಗಳು ಏನಾಗಿರುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಆ ಒಂದು ಭಿನ್ನತೆಗಳೇನಂತೆ ನಮಗೆ ವೈಯಕ್ತಿಕ ಭಿನ್ನತೆಗೆ ಇವೆಲ್ಲದಕ್ಕಿಂತಲೂ ಸಹ ಈ ಅನುವಂಶೀಯತೆ ಮೇಲೂ ಸಹ ಪ್ರಭಾವಗಳು ಬೀರುತ್ತೆ ಅಂತಕ್ಕಂಥದ್ದು. ನಮಗೀಗ ವರ್ಣತಂತು XY ಮತ್ತು XY ಬಗ್ಗೆ ಗೊತ್ತಿದೆ. XY ಆದರೆ ಗಂಡು ಮಗು, XS ಆದರೆ ಹೆಣ್ಣು ಮಗು ಆಗ್ತಕ್ಕಂಥದ್ರ ಬಗ್ಗೆ ಓದಿರ್ತೀರ. ನಮಗೆ ಜೀನ್ಸಿ ಗುಣಾಣುಗಳಿರ್ಬೋದು ಅಥವಾ ಈ ಒಂದು ವಂಶವಾಹಿಗಳಿರ್ಬೋದು, ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಅಥವಾ ವ್ಯಕ್ತಿಗೆ ಈ ಗುಣಗಳನ್ನು ಏನು ಮಾಡುತ್ತೆ, ಇದು ಟ್ರಾನ್ಸ್ಫರ್ ಮಾಡುತ್ತೆ. ಅವುಗಳಿಗೆ ಜೀನ್ಸ್, ಗುಣಾಣುಗಳು ಅಂತ ಕರಿತೀವಿ. ಒಬ್ಬ ವ್ಯಕ್ತಿಯ ವ್ಯತ್ಯಾಸಕ್ಕೆ ಬಹಳ ಮುಖ್ಯವಾದಂಥ ಕಾರಣಗಳು ಇದು ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ವ್ಯಕ್ತಿತ್ವ ವಿಕಾಸದಲ್ಲಿ ವ್ಯತ್ಯಾಸಗಳಾದರೆ ಪರಿಸರ, ಬೆಳವಣಿಗೆ ಆಗ್ತಾ ವಿಕಾಸದಲ್ಲಿ ಭಿನ್ನತೆಗಳು ಉಂಟಾಗ್ತಾ ಹೋಗುತ್ತೆ. ಅದು ಎನ್ವೈರ್ನ್ಮೆಂಟ್. ಇದು ನಿಮಗೆ ಜೀನ್ಸ್ ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಪ್ರಶ್ನೆ ಆದಮೇಲೆ ನಮಗೆ ಇದು ಹೆಚ್ಚಾಗಿ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ. ಡಿಸ್ಲ್ಯಾಕ್ಸಿಯಾ ಇದಕ್ಕೆ ಸಂಬಂಧಿಸಿದ ಸಮಸ್ಯೆ ಆಗಿದೆ. ನಮಗೆ ಈ ಲರ್ನಿಂಗ್ ಪ್ರಾಬ್ಲಮ್ಸ್ ಅಂತ ಬರುತ್ತೆ. ಏನು ಬರುತ್ತೆ? ಕಲಿಕಾ ನ್ಯೂನತೆಗಳು ಅಂತ ಬರುತ್ತೆ. ಕಲಿಕಾ ನ್ಯೂನತೆಗಳಂದರೆ ನಿಮಗೆ ಡಿಸ್ಲ್ಯಾಕ್ಸಿಯಾ ಅಂದ್ರೇನು, ಡಿಸ್ಗ್ರಾಫಿ ಅಂದ್ರೇನು, ಡಿಸ್ಕ್ಯಾಲಿಕ್ಲಿಯಾ ಅಂದ್ರೇನು ಅಂತಕ್ಕಂಥ ಬರಿತಕ್ಕಂಥದ್ದು, ಓದಕ್ಕಂಥದ್ದು ಮತ್ತು ಗಣಿತ ಲೆಕ್ಕಾಚಾರಗಳು ಮತ್ತು ಮಾತನಾಡೋದಕ್ಕೆ ಸಂಬಂಧಿಸಿದಂಥ ಅಂಶಗಳ ಬಗ್ಗೆ ಒಂದು 3 4 5 ಪ್ರಶ್ನೆಗಳು ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೋಡಿ, ನಿಮಗೆ ಹೇಳ್ತಾ ಇದೆ ಇಲ್ಲಿ ಡಿಸ್ಲ್ಯಾಕ್ಸಿಯಾ ಅಂತಕ್ಕಂಥದ್ದು ಏನಿದೆ, ಈ ಕಲಿಕಾ ನ್ಯೂನತೆಗಳಲ್ಲಿ ಇದು ಓದಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂತ ಗೊತ್ತಿರಬೇಕು ನಿಮಗೆ. ಓದಿಗೆ ಸಂಬಂಧಿಸಿರ್ತಕ್ಕಂಥದ್ದು ನೋಡಿ, ಮಾತನಾಡುವಾಗ ಉಚ್ಚಾರಣೆ ದೋಷ ಅಥವಾ ಮಾತನಾಡುವ ಆಲಿಸುವ ದೋಷ ಇರಿಸ್ಬೋದು, ಅಥವಾ ಕೇಳಿಸುವ ದೋಷಗಳು ಸಪ್ರೇಟ್ ಇರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ನಿಮಗೀಗ ಡಿಸ್ಲ್ಯಾಕ್ಸಿಯಾ ಅಂದರೆ ಗೊತ್ತಾಯಿತು, ಓದೋ ಒಂದು ದೋಷಕ್ಕೆ ಕಲಿಕಾ ನ್ಯೂನತೆಗೆ ಬಳಸ್ತಕ್ಕಂಥ ಪದ ನಮಗೆ ಡಿಸ್ಲ್ಯಾಕ್ಸಿಯಾ ಅಂತ ಕರೆದ್ವಿ. ನೋಡಿ, ಕಲಿಕಾ ನ್ಯೂನತೆಯ ವಿಧಗಳಲ್ಲಿ ನಾನು ಹೇಳ್ಕೊಡ್ತಾನೆ. ಈಗ ಡಿಸ್ಲ್ಯಾಕ್ಸಿಯಾ ಅಂತಕ್ಕಂಥದ್ದು ಹೇಳಿದ್ವಿ, ಇದು ಓದುವ ದೋಷಗಳು, ಉಚ್ಚಾರಣೆ ಅಥವಾ ಪದಗಳು ಓದುವಾಗ ನಿಮಗೆ ಈ ಒಂದು ಕವನ ಅಂತಿರುತ್ತೆ, ಇದನ್ನು ನೀವು ಕದನ ಅಂತ ಓದೋದು ಅಥವಾ ಇದನ್ನು ಕನಕ ಅಂತ ಓದೋದು, ಈ ಥರದ ದೋಷಗಳು ಉಂಟಾಗ್ಬೋದು. ಮಕ್ಕಳಲ್ಲಿ ಈ ಥರದ ದೋಷಗಳು ಉಂಟಾಗ್ಬೋದು. ಈ ಡಿಸ್ಲ್ಯಾಕ್ಸಿಯಾದಲ್ಲಿ ಮತ್ತೆ ನಾವು ಈ ಡಿಸ್ಪೋನಿಯಾ ಅಂತಕ್ಕಂಥದ್ದು ಕರಿತೀವಿ. ಡಿಸ್ಪೋನಿಯಾ ಅಂದರೆ ಪದಗಳ ಉಚ್ಚಾರಣೆ, ಈ ನಿಮಗೆ ಶ, ಆ, ಹಂ ಪದಗಳು ಉಚ್ಚಾರಣೆ ಆಗಲ್ಲ. ಈ ಉಚ್ಚಾರಣೆಗೆ ಸಂಬಂಧಿಸಿದಂಥ ದೋಷಗಳು. ಪದಗಳನ್ನು ಗುರುತಿಸಿ ಅರ್ಥ ಮಾಡಿಕೊಳ್ಳಲು ಕಷ್ಟಪಡುವ ನ್ಯೂನತೆ ಡಿಸ್ಪಾಸಿಯಾ ಅಂತ. ನೋಡಿ, ಇಲ್ಲಿ ನಿಮಗೆ ಡಿಸ್ಪೋನಿಯಾ ಇದೆ, ಇಲ್ಲಿ ಡಿಸ್ಪಾಸಿಯಾ ಇದೆ. ಇಲ್ಲಿ ಪದಗಳನ್ನು ಗುರುತಿಸುವಲ್ಲಿ ನೀವು ವ್ಯತ್ಯಾಸ ಆದರೆ, ಈ ರೀತಿಯಾಗಿ ಗುರುತಿಸುವಲ್ಲಿ ವ್ಯತ್ಯಾಸ ಆದರೆ ಡಿಸ್ಲ್ಯಾಕ್ಸಿಯಾ, ಡಿಸ್ಪೋನಿಯಾ ಮತ್ತು ನಿಮಗಿಲ್ಲಿ ಈ ಒಂದು ಡಿಸ್ಪಾಸಿಯಾ ಅಂತಕ್ಕಂಥದ್ದಿದೆ. ಡಿಸ್ಪಾಸಿಯಾ ಇದ್ರ ಬಗ್ಗೆ ಗೊತ್ತಾಯಿತು. ಈಗ ನಮಗೆ 3 ಕಾನ್ಸೆಪ್ಟ್ಗಾಯಿತು. ಪದ ಉಚ್ಚಾರಣೆಯ ದೋಷಕ್ಕೆ ಏನಂತ ಕರಿತೀವಿ, ಪದ ಗುರುತಿಸಿರ್ತಕ್ಕಂಥ ದೋಷಕ್ಕೆ ಏನಂತ ಕರಿತೀವಿ, ಈ
ಅದ್ರ ನಿಮಗೆ ಅಥವಾ ಡಿಸ್ಲ್ಯಾಕ್ಸಿಯಾದಲ್ಲಿ ಬರ್ತಕ್ಕಂಥ 2 ಅಂಶಗಳು ಇಲ್ಲಿ ಗೊತ್ತಾಯಿತು. ನೆಕ್ಸ್ಟ್ ಹಾಗಾದರೆ ಡಿಸ್ಗ್ರಾಫಿ ಅಂತಕ್ಕಂಥದ್ದು ಬರವಣಿಗೆಗೆ ಸಂಬಂಧಿಸಿದಂತೆ 6 ಬರೆಯೋದು, 9 ಬರೆಯೋದು, ಡಿ ಬರೆಯೋದು, ಪಿ ಬರೆಯೋದು, ಈ ಥರದ ಪದಗಳಲ್ಲಿ ವ್ಯತ್ಯಾಸ ಆದರೆ ನಿಮಗೆ 3 ಅಥವಾ 6 ಈ ಪದಗಳಲ್ಲಿ ವ್ಯತ್ಯಾಸಗಳು ಕಂಡು ಬಂದರೆ ಇದನ್ನೇನಂತ ಕರಿತೀವಿ ಡಿಸ್ಗ್ರಾಫಿಯಾ. ನೋಡಿ, ಡಿಸ್ಕ್ಯಾಲ್ಕುಲಿಯಾ ಅಂದರೆ ನಿಮಗೆ ಗಣಿತ ಲೆಕ್ಕ ಮಾಡುವಾಗ ದೋಷಗಳುಂಟಾದರೆ ಜಾಮಿಟ್ರಿ ಇರ್ಬೋದು ಅಥವಾ ಟೇಬಲ್ಸ್ ಇರ್ಬೋದು, ಇವನ್ನ ನಾವೇನಂತ ಕರಿತೀವಿ ಡಿಸ್ಕ್ಯಾಲ್ಕುಲಿಯಾ ಅಂತ ಕರಿತೀವಿ. ಎಸ್, ಈ 5 ಕಾನ್ಸೆಪ್ಟ್ಗಳ ಮೇಲೆ ನಮಗೆ ಪ್ರಶ್ನೆಗಳು ಬರ್ಬೋದು ಎಜುಕೇಷನ್ ಸೈಕಾಲಜಿ. ಎಸ್, ಹಾಗಾದರೆ ನಮಗೆ ಈ ಒಂದು ಇಂದಿನ ಪ್ರಶ್ನೆ ಏನಿದೆ ಇದು ಓದುವ ದೋಷಗಳ ಬಗ್ಗೆ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಪರಿಪಕ್ವತೆ ಎಂದರೇನು, ವಾಟ್ ಈಸ್ ಮೆಚುರೇಷನ್ ಅಂತ ಕರಿತೀವಿ. ನೋಡಿ, ಮಗುವಿನಲ್ಲಿ ಅಂತರ್ಗತವಾಗಿ ಸ್ವಾಭಾವಿಕವಾಗಿ ಬೆಳೆದು ಅದು ಒಂದು ಹಂತದಲ್ಲಿ ಹೊರಹಾಕ್ತಕ್ಕಂಥ ಒಂದು ನೈಸರ್ಗಿಕವಾದಂಥ ಅಂಶಗಳಿಗೆ ನಾವೇನಂತ ಕರಿತೀವಿ ಮೆಚುರೇಷನ್ ಅಂತ ಕರಿತೀವಿ. ಆಲ್ಮೋಸ್ಟ್ ನಮಗೆ ಬಾಯಲ್ಲಿ ಹಲ್ಲು ಬರ್ತಕ್ಕಂಥದ್ದು, ಮುಖದಲ್ಲಿ ಕೂದಲು ಬರ್ತಕ್ಕಂಥದ್ದು, ಇವೆಲ್ಲ ಏನಾಗಿರುತ್ತೆ ಅಂದರೆ ಪರಿಪಕ್ವತೆ. ಪರಿಪಕ್ವತೆ ಏನಿದೆ, ಈ ಒಂದು ನಿಮ್ಮ ಕಲಿಕೆ ಏನಿದೆ, ಈ ಕಲಿಕೆಗೆ ಒಂದು ವೇಳಾಪಟ್ಟಿಯನ್ನು, ಒಂದು ಟೈಮ್ ಟೇಬಲನ್ನು ಹಾಕ್ಕೊಡ್ತಕ್ಕಂಥದ್ದು ಮೆಚುರೇಷನ್, ಪರಿಪಕ್ವತೆ ಅಂತ ಗೊತ್ತಿರಬೇಕು. ನೋಡಿ, ನಮಗೆ ಕಲಿಕೆ ಪರಿಪಕ್ವತೆ ಇವಕ್ಕೆಲ್ಲ ಅಂತರ್ ಸಂಬಂಧಗಳಿದೆ ಅಂತ ಗೊತ್ತಿರಬೇಕು. ಹಾಗಾದರೆ ಪರಿಪಕ್ವತೆ ಅಂದರೆ ಅಂತರ್ಗತವಾಗಿರ್ತಕ್ಕಂಥ ಅಂಶಗಳು ಸ್ವಾಭಾವಿಕವಾಗಿ ಹೊರಹಾಕ್ತಕ್ಕಂಥದ್ದು. ವ್ಯಕ್ತಿಯಲ್ಲಿ ಅಂತರ್ಗತವಾಗಿರ್ತಕ್ಕಂಥ ವಸ್ತುಗಳನ್ನು ಅಥವಾ ವಿಷಯಗಳು ಅಥವಾ ಅಂತರ್ಗತವಾಗಿರ್ತಕ್ಕಂಥದ್ದನ್ನು ನಾವು ಸ್ವಾಭಾವಿಕವಾಗಿ ಹೊರಹಾಕ್ತಕ್ಕಂಥದ್ದು. ಹಲ್ಲುಗಳು ಬರ್ತಕ್ಕಂಥದ್ದು, ಮುಖದ ಮೇಲೆ ಮೀಸೆ ಬರ್ತಕ್ಕಂಥದ್ದು, ಇವೆಲ್ಲ ಏನಾಗಿರುತ್ತೆ ಮೆಚುರೇಷನ್ಗೆ ಉದಾಹರಣೆ ಆಗಿರುತ್ತೆ. ಹಾಗಂದ್ರೆ ಏನು ಅಂತ ಕೇಳಿದರೆ, ಗುಣಾಣುಗಳಿಂದ ಅಂತರ್ಗತವಾಗಿರುವ ಗುಣಲಕ್ಷಣಗಳು ಪ್ರಕಟಗೊಳಿಸುವ ವಿಚಾರ. ನೋಡಿ, ನಾವು ಹೇಗೆ ಬೆಳೀತಾ ಬರ್ತೀವಿ ಅದು ಅಂತರ್ಗತವಾಗಿ ಕೊನೆಯವರೆಗೂ ಸಹ ಇರ್ತಕ್ಕಂಥ ಅಂಶಗಳು ಅಂತ ಗೊತ್ತಿರಬೇಕು. ಹಾಗಾದರೆ ಕಲಿಕೆಗೆ ವೇಳಾಪಟ್ಟಿಯನ್ನು ನೀಡ್ತಕ್ಕಂಥದ್ದೇ ಮೆಚುರೇಷನ್ ಅಂತ ಗೊತ್ತಿರಬೇಕು. ಮೆಚುರೇಷನ್ ಅಂತ ಗೊತ್ತಿರಬೇಕು ಸ್ನೇಹಿತರೆ. ಎಸ್, ಈ ಕಾನ್ಸೆಪ್ಟ್ ಆದಮೇಲೆ ನಾವು ಥಿಯರಿ ಬಗ್ಗೆ ಅಧ್ಯಯನ ಮಾಡೋದಾದರೆ, ಡಿಯರ್ ಫ್ರೆಂಡ್ಸ್, ಇಲ್ಲಿ ನೋಡಿ, ತರಗತಿ ಸನ್ನಿವೇಶದಲ್ಲಿ ಬೋಧನಾ ವಿಧಾನಗಳ ಆಟ, ವಿಧಾನ, ಅನ್ವೇಷಣಾ ವಿಧಾನಗಳನ್ನು ಒಳಗೊಳ್ಳುವ ಬೋಧನಾ ವಿಧಾನ. ನೋಡಿ, ನಮಗೆ ಈ ಸೈಕಾಲಜಿ ಮೆಥಡ್ಸ್ ಮೇಲೆ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ಚೈಲ್ಡ್ ಸೆಂಟರ್ ಮೆಥಡ್ ಕೊಟ್ಟಿದ್ದಾರೆ, ಚೈಲ್ಡ್ ಸೆಂಟರ್ ಮೆಥಡನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಅಥವಾ ಶಿಶು ಕೇಂದ್ರಿತ ವಿಧಾನ ಇದೆ, ಸೂಚನಾ ವಿಧಾನ ಇದೆ, ಹಾಗೆ ಟೀಚರ್ ಸೆಂಟರ್ ಮೆಥಡ್ ಇದೆ, ಹಾಗೆ ಕರಿಕ್ಯುಲಮ್ ಪಠ್ಯ ಕೇಂದ್ರಿತ ವಿಧಾನ ಅಂತಕ್ಕಂಥದ್ದಿದೆ. ಇಲ್ಲೇನಿದೆ, ತರಗತಿ ಸನ್ನಿವೇಶನದಲ್ಲಿ ಬೋಧನಾ ವಿಧಾನಗಳಾದ ಆಟ, ವಿಧಾನ ಮತ್ತು ಅನ್ವೇಷಣಾ ವಿಧಾನಗಳು ಒಳಗೊಳ್ಳುವ ಬೋಧನಾ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಆಟ ಸಂಬಂಧಿಸಿರ್ತಕ್ಕಂಥದ್ದು ಶಿಶು ಮತ್ತು ಅನ್ವೇಷಣೆ ಅಂತಕ್ಕಂಥದ್ದು ಈ ಮಗುವಿನ ಆಸಕ್ತಿ, ಅದರ ಅಂಶಗಳಿಗೆ ಅನುಗುಣವಾಗಿ ನಾವು ಟೀಚ್ ಮಾಡ್ತಾ ಹೋದರೆ ಅದು ಚೈಲ್ಡ್ ಸೆಂಟರ್ ಮೆಥಡ್ ಆಗುತ್ತೆ, ಟೀಚಿಂಗ್ ಆಗುತ್ತೆ. ವಿದ್ಯಾರ್ಥಿ ಕೇಂದ್ರಿತ, ಶಿಕ್ಷಕ ಕೇಂದ್ರಿತ ಅಲ್ಲ, ವಿದ್ಯಾರ್ಥಿ ಕೇಂದ್ರಿತವಾದಂಥ ಅಂಶ. ಹಾಗಾಗಿ ಈ ಆಟ ವಿಧಾನ ಇರ್ಬೋದು, ಅನ್ವೇಷಣಾ ವಿಧಾನಗಳಿರ್ಬೋದು, ಇವು ಮೇಜರಾಗಿ ನಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು ನಿಮಗೆ ತಿಳಿದಿರಲಿ. ಎಸ್, ಈ ಕಾನ್ಸೆಪ್ಟ್ ಆದಮೇಲೆ ನಮಗೆ ಮುಂದಿನ ಕಾನ್ಸೆಪ್ಟಲ್ಲಿ ಏನು ಪ್ರಶ್ನೆಗಳು ನೋಡಿ, ಇಲ್ಲಿ ಅನೌಪಚಾರಿಕ ಮತ್ತು ಔಪಚಾರಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಏನಿದೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಫಾರ್ಮಲ್ ಎಜುಕೇಷನ್ ಬಗ್ಗೆ ಹೇಳ್ತಾ ಇದೆ, ಹಾಗೆ ನಾನ್ ಫಾರ್ಮಲ್ ಎಜುಕೇಷನ್ ಬಗ್ಗೆ ಹೇಳ್ತಾ ಇದೆ. ನೋಡಿ, ಔಪಚಾರಿಕ ಶಿಕ್ಷಣ ಅಂದರೆ ನಿಮಗೆ ಶಾಲೆ ಬರುತ್ತೆ, ಹಾಗೆ ಶಿಕ್ಷಕರು ಬರ್ತಾರೆ, ಇಲ್ಲಿರ್ತಕ್ಕಂಥ ಒಂದು ನಿಯಮಗಳು. ಆದರೆ ಅನೌಪಚಾರಿಕ ಶಿಕ್ಷಣ ಅಂದರೆ ಈ ಸಮಾಜ ಇರ್ಬೋದು, ಹಾಗೆ ಫ್ಯಾಮಿಲಿ ಕುಟುಂಬ ಇರ್ಬೋದು, ಹಾಗೆ ನಿಮಗೆ ಈ ಪೋಷಕರು ಇರ್ಬೋದು. ಇವನ್ನ ಡಿಫ್ರೆನ್ಸ್ ಮಾಡಿ ಕೊಟ್ಟಾರೆ ಅಷ್ಟೇ, ಇನ್ನೇನಿಲ್ಲ ವ್ಯತ್ಯಾಸಗಳಿಲ್ಲಿ ಭಾಳ ಇಲ್ಲ, ಡಿಫ್ರೆನ್ಸ್ ಮಾಡಿ ಕೊಡ್ತಾರೆ. ಆಂತರಿಕ ಶಕ್ತಿ ಸಬಲೀಕರಣ, ಅಧಿಕಾರದ ಪುನರ್ವಿತರಣೆ ಮತ್ತು ಸಮತೋಲನ ಶಕ್ತಿಗಳು ಈ ಅಂಶಗಳು ಬರೋದಿಲ್ಲ ಅಂದರೆ ಈ ಔಪಚಾರಿಕ ಶಿಕ್ಷಣದಲ್ಲಿ. ಯಾವುದರಲ್ಲಿ ಔಪಚಾರಿಕ, ಇದಕ್ಕೆ ನಾವು ಮ್ಯಾಚ್ ಮಾಡೋದಾದರೆ ಫಸ್ಟ್ ಈಗ ಸಮತೋಲನ ಶಕ್ತಿ ಅಂತಕ್ಕಂಥ ತಗೊಳ್ಳೋಣ. ನೋಡಿ, ಫಾರ್ಮಲ್ ಎಜುಕೇಷನ್ನಲ್ಲಿ ನೀವು ಮಹಿಳೆಯರಾಗಲಿ ಪುರುಷರಾಗಲಿ ಸಮತೋಲನ ಶಿಕ್ಷಣ ಇರುತ್ತೆ. ಆದರೆ ನಾನ್ ಫಾರ್ಮಲ್ ಏನಾಗುತ್ತೆ, ಮಹಿಳೆಯರಿಗೆ ಕಡಿಮೆ ಸ್ಥಾನಮಾನ ಇರುತ್ತೆ. ನೀನು ಶಾಲೆಗೆ ಹೋಗಬೇಡ, ಮಗ ಅಷ್ಟೇ ಹೋಗಲಿ, ಮಗಳು ಹೋಗೋದು ಬೇಡ, ಈ ಥರದ್ದೆಲ್ಲ ಕಾನ್ಸೆಪ್ಟ್ ಇರುತ್ತೆ. ಹಾಗಾಗಿ ನಿಮ್ಗೆ ಇಲ್ಲಿ ಒಂದು ಗೊತ್ತಾದರೆ ಸಾಕು. ಹೀಗೆ 4ಕ್ಕೆ ಬಿ ಎಲ್ಲಿದೆ ಅಂತ ನೋಡಿ. 4ಕ್ಕೆ ಬಿ ಇಲ್ಲಿದೆ, 4ಕ್ಕೆ ಬಿ ಇಲ್ಲಿದೆ. ಹಾಗಾಗಿ ಸಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ರಾಸ್ ಚೆಕ್ ಮಾಡೋಣ.
ಇಲ್ಲಿ ಆಂತರಿಕ ಶಕ್ತಿ, ಆಂತರಿಕ ಶಕ್ತಿ, ಸ್ವಯಂ ಮತ್ತು ಆತ್ಮವಿಶ್ವಾಸ ಅಂತಕ್ಕಂಥದ್ದು. ಇಲ್ಲಿ ಆಂತರಿಕ ಶಕ್ತಿ ಏನಾಗಿರುತ್ತೆ ಅಂದರೆ ನಮಗೆ ಈ ಅನೌಪಚಾರಿಕೆದು, ಇದು ಔಪಚಾರಿಕ ಅಂತ ನಾವು ಇಟ್ಕೊಂಡ್ರೆ ಈ ರೀತಿ ನಾವು ಗೆಸ್ ಮಾಡ್ಬೋದು. ಸಿ ಆಗುತ್ತೆ ನೋಡಿ. ಈ ಒಂದು ಸಬಲೀಕರಣ, ನಿಮಗೆ ಎನ್ರಿಚ್ಮೆಂಟ್ ಅಂತಕ್ಕಂಥದ್ದು ಏನಿರುತ್ತೆ ಅಥವಾ ಈ ಸಬಲೀಕರಣ ಅಂತಕ್ಕಂಥ ಆಯ್ಕೆ ಸ್ವತಂತ್ರತೆಯನ್ನು ನೀಡುತ್ತದೆ ಅಂತಕ್ಕಂಥದ್ದು ನಿಮಗೆ ಯಾವುದರಲ್ಲಿ ಒಂದು ಅನೌಪಚಾರಿಕವಾದಂಥ ಅಂಶಗಳಲ್ಲಿ. ನೆಕ್ಸ್ಟು ಅಧಿಕಾರದ ಪುನರ್ವಿತರಣೆ ಅಂತಕ್ಕಂಥದ್ದೇನಿದೆ, ಡಿ, ಸಮಾನತೆ ಕಾರಣವಾಗುತ್ತದೆ ಅಥವಾ ಸಮಾನತೆಗೆ ಕಾರಣವಾಗುತ್ತದೆ ಅಂತಕ್ಕಂಥ ಕಾನ್ಸೆಪ್ಟು. ಈ 11ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಸಿ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಸಿ ಅಂತ ಗೊತ್ತಿರಲಿ. ಎಸ್, ಹಾಗಾದರೆ ಅನೌಪಚಾರಿಕ ಮತ್ತು ಔಪಚಾರಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹೊಂದಿಸಿರಿ ಅಂತಕ್ಕಂಥದ್ದನ್ನು ನೋಡ್ಬೋದು. ಈ ಕಾನ್ಸೆಪ್ಟ್ಗಳ ಮೇಲೆ ನಾವಿದನ್ನು ತಿಳ್ಕೊಂಡ್ವಿ. ಎಸ್, ಅದಾದಮೇಲೆ ಮುಂದಿನ ನೋಡ್ತಾ ಹೋಗೋಣ. ಹೇಳಿಕೆ ಎ ಮತ್ತು ಹೇಳಿಕೆ ಬಿ ಸ್ಟೇಟ್ಮೆಂಟಲ್ಲಿ ನಿಮಗೆ ಇಲ್ಲಿ ಸ್ತ್ರೀಯರ ಮೆದುಳು ಪುರುಷರ ಮೆದುಳಿಗಿಂತ ಚಿಕ್ಕದಾಗಿರುತ್ತದೆ ಸರಿಯಾಗಿದೆ. ಸ್ತ್ರೀಯರ ಮೆದುಳು ಹೆಚ್ಚು ತಿರುವುಗಳನ್ನು ಹೊಂದಿದ್ದು ಮೆದುಳಿನ ಮೇಲ್ಮೈ ಹೆಚ್ಚು ಅಂಶಗಳನ್ನು ಹೊಂದಿರುತ್ತದೆ. ಎ ಸರಿ, ಬಿ ತಪ್ಪು ಅಂತಿದೆ. ಆದರೆ ಬಿ ಸರಿ, ಹೇಳಿಕೆ ಎ ತಪ್ಪು ಅಂತಿದೆ. ಎ ಮತ್ತು ಬಿ ಎರಡೂ ಸರಿ ಅಂತಿದೆ. ಎ ಹೇಳಿಕೆಗಳು ಎ ಮತ್ತು ಬಿ ಎರಡೂ ಸರಿಯಲ್ಲ ಅಂತಿದೆ. ಹಾಗಾಗಿ ಮೊದಲು ಎ ಮತ್ತು ಬಿ ಹೇಳಿಕೆಗಳೇನಿದೆ ಇವೆರಡೂ ಸರಿ ಅಂತಕ್ಕಂಥದ್ದು. ಎ ಮತ್ತು ಬಿ ಹೇಳಿಕೆಗಳೇನಿದೆ ಇವೆರಡೂ ಸರಿ ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್ ಡಿಯರ್ ಫ್ರೆಂಡ್ಸ್, ಹಾಗಾಗಿ ನಮಗೆ ಈ ನಾವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಪ್ಲೇಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ GPSTR, HSTR, ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕಲ್ ಸೈನ್ಸ್ ಬಗ್ಗೆ TET ಮತ್ತು ಇವೆಲ್ಲ ವಿಡಿಯೋಗಳು PSTR ವಿಡಿಯೋಗಳು ಸಹ ಸಿಗುತ್ತೆ. ಪೇಪರ್ 1ಗೆ ಸಂಬಂಧಿಸಿದಂಥ ವಿಡಿಯೋಗಳು. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.